ರಾಮಕೃಷ್ಣ ಬರ್ಬೇಕು ನಮಸ್ಕಾರ ಸಂತೋಷ. ನೀನ್ ಕರಿಬೇಕಾದ್ರನ್ನೆಲ್ಲ ಕರ್ದಿದ್ದಿ ತಾನೆ? ಎಲ್ರು ಕರ್ದೀವಿ, ಎಲ್ರು ಬಂದವ್ರೆ. ಏನಮ್ಮ ಪಾರ್ವತಿ, ಯಾರು ನೋಡು? ನೀನು ಮುಖ್ಯವಾದೊಬ್ರನ್ನ. ನಮಸ್ಕಾರ. ಯಾರನ್ನವ? ನಿನ್ ತಂಗಿ. ನನ್ ತಂಗಿ? ಹೂ ಮರ ಮಲ್ಲಿ. ನೋಡಿದ್ಯಾ ಚಾಮುಂಡಿ, ನಿಮ್ಮ ಅಪ್ಪನ ಹತ್ರ ದುಡ್ಡಿಲ್ದಾಗ ಮಲ್ಲಿಗೆ ನಾಪ್ಕ ದಿನ ಬರ್ತಿತ್ತು. ಯಾಕೆ ಹೇಳು? ನಮ್ಗೆ ಹೂ ಬೇಕಾಗಿತ್ತು ನೋಡು, ಅದಕ್ಕೆ. ಈಗ ದುಡ್ಡು ಬಂದ್ಬಿಡ್ತು, ಎಲ್ರನ್ನು ಮರ್ತು ಬಿಟ್ರು. ತೆಪ್ ಮಾಡ್ಬಿಟ್ಟೆ. ಹಾಗಾಗಬಾರ್ದು. ಹೋಗಿ ಕರ್ಕೊಂಡ್ ಹೋಗಿ. ಈಗ್ಲೇ ಹೋಗಿ ಮಾಡಿದ ತಪ್ಪಕ್ಕೆ ಸಮಯ ಕೇಳಿ ಕರ್ಕೊಂಡ್ ಬಂದ್ಬಿಟ್ಟು. ಹಾಗ್ ಮಾಡಿ. ನೀವೆಲ್ಲರೂ ಸರಿಯಾಗಿ ನೋಡಿ. ಮಲ್ಲಿ, ಮಲ್ಲಿ. ಯಾರದು? ಶಿವಣ್ಣ. ಏನ್ ಶಿವಣ್ಣ? ಇದೇನು ಇದನ್ನೆಲ್ಲ ಹಾಕೊಂಡ್ಬಿಟ್ಟಿದೆ? ಅದೇನ್ ಇದಕ್ಕಿದ್ದ ನಮ್ಮನೆ ಕಡೆ ಬಂದ್ಬಿಟ್ಟಲ್ಲ? ಏನಿಲ್ಲವಾ, ಯಾವಾಗ್ಲೋ ಒಂದ್ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ. ಅಮ್ಮ ಅವ್ರು ಕಂಡ್ಬಿಟ್ರು, ಒಂದ್ 10 ಲಕ್ಷ ರೂಪಾಯಿ ಬಂದ್ಬಿಡ್ತು. ಅದಕ್ಕೆ ಒಂದು ಹೊಸ ಮನೆನ ತಗೊಂಡಿದ್ದೀನಿ. ಅದ್ರ ಪೂಜೆಗೆ ನಿನ್ನ ಕರೆಯೋದೇ ಮರ್ತ್ಬಿಟ್ಟಿದ್ದೆ ಕಣವ. ಅದಕ್ಕೆ ಈಗ ನಿನ್ ಕರ್ಕೊಂಡು ಹೋಗುವ ಅಂತ ಬಂದಿದ್ದೀನಿ. ನಡಿ, ಇನ್ಮೇಲೆ ಹೊಸ ಮನೆಯಾಗಿ ನನ್ ಜೊತೆಗೆ ಇದ್ಬಿಡುವ. ನಡಿ. ಯಾಕವ್ವ? ನಾನ್ ಬಂದ್ಬಿಟ್ರೆ ನಮ್ಮಮ್ಮನ್ ಯಾರು ನೋಡ್ಕೊಂತಾರೆ? ಮಲ್ಲಿ, ನಿಂಗ ಅಮ್ಮ ಇದ್ದಲ್ಲ, ಇಲ್ಲಿ ಗಂಟ ನಂಗೆ ಹೇಳಲೇ ಇಲ್ಲ. ಅವನು ಕರಿ, ಜೊತೆ ಕರ್ಕೊಂಡು ಹೋಗ್ಬಿಡುವ. ಬಾ, ತೋರಿಸ್ತೀನಿ. ಹಾ, ನಮ್ಮಮ್ಮ ಇವ್ರೆ. ಕಷ್ಟಗಳು ಮನಸ್ಸಂಗ್ ಬರದೆ ಮರಗ್ ಬರ್ತದ. ತುಂಬಿದ ಬಸ್ರಿ ಬೇರೆ, ಗಂಡನ್ ಕಳ್ಕೊಂಡು ಈ ಚಿಕ್ಕ ಹುಡುಗನ್ ಕರ್ಕೊಂಡು ಈ ಊರ್ ಬಿಟ್ಟೇ ಹೊಂಟೋಯ್ತಿದೀಯ. ಎಲ್ಲ ನಾಯಿರು ಸುಖವಾಗಿರವ. ಬಾ ಮಗ, ಬಾ ಮೆಲ್ಲಕ್ಕೆ ಬಾ ಮಗ, ಕೂತ್ಕೊ. ಒತ್ತು ಸರ್ಕೊ ಹತ್ಲ. ಬಾಮ್ಮ ಬಮ್ಮ, ನಿಧಾನ ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಿ. ಅದೇ ಅವ್ರು ಕಾಪಾಡ್ತಾನೆ. ಅಮ್ಮ 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 ಅಮ್ಮ. ನೀನು ಯಾರಪ್ಪ? ನಾನಮ್ಮ, ನಿನ್ನ ಮಗ ಶಿವು. ಚಿಕ್ಕೋನಾಗಿದ್ದಾಗ ನದಿ ದಾಟ್ತಾ ದೋಣಿ ಮುಳುಗೋಗಿ ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ರು ನೋಡು, ಅದೇ ಶಿವಮ್ಮ. ನಾನಿನ್ನು ಬದುಕಿದ್ದೀನಮ್ಮ. ಅಮ್ಮ ಅಮ್ಮ. ಶಿವು ಶಿವು ಅಮ್ಮ. ಶಿವು, ಎಷ್ಟು ವರ್ಷ ಆಯ್ತು, ಈಗೆಲ್ಲ ಜ್ಞಾಪಕಕ್ಕೆ ಬರ್ತಿದೆ. ಈ ಜನ್ಮದಲ್ಲಿ ಮತ್ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಶಿವು. ನಾನು ಅಷ್ಟೇ, ನಾನು ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಶಿವು ಶಿವು, ಮಲ್ಲಿ ನಿಮ್ಮ ಅಣ್ಣ ಕಣೆ. ಬೇರೆ ಆಗಿದ್ ನಮ್ಮನ್ನ ಆ ತಾಯಿನೇ ಮತ್ತೆ ಒಂದ್ಗೂಡಿಸಿದಾಳೆ. ಪಾರ್ವತಿ, ಪಾರ್ವತಿ, ಬೇಗ ಬಾ. ಮಲ್ಲಿ, ನಾನು ಹಿಂಗೆ ಹೇಳ್ತಾ ಇರ್ಲಿಲ್ಲ, ನನ್ ಚಿಕ್ಕ ವಯಸ್ಸಿನಾಗೆ ನನ್ ತಾಯಿ ನನ್ನಿಂದ ದೂರ ಆಗ್ಬಿಟ್ಟಿದ್ರು ಅಂತ. ಇವರೇ ನನ್ ತಾಯಿ, ತಂಗ್ ಸಿಕ್ಬಿಟ್ರು. ಅಮ್ಮ, ಇವಳು ನಿನ್ ಸೊಸೆ. ಅತ್ತೆ, ಇವತ್ತೆಂತ ಒಳ್ಳೆ ನನ್ ಸ್ವಂತ ತಂಗಿ. ಅಮ್ಮ, ಇವರು ಕನ್ನಡ ಪಂಡಿತರು. ನಮಸ್ಕಾರ. ಇವ್ರು 500. ಇವರೇ ಎಲ್ಲ ನನ್ನ ನಮಸ್ಕಾರ. ಶಿವಯ್ಯ, ನೀನ್ ತುಂಬಾ ಅದೃಷ್ಟವಂತಪ್ಪ. ಎಲ್ಲಾ ತಾಯಿ ದಯೆ. ಅಮ್ಮನವ್ರು ಬನ್ನಿ. ಸಿಗ್ಲಿಲ್ಲ. ನಮ್ ಸ್ವಾಮೀಜಿಗೆ ಏನ್ ಹೇಳೋದು? ಏ ವಿಜಯ್, ಆ ಹುಡುಗಿ ಸಿಕ್ಕದ್ಲೇನೋ? ಆ ಮನೇಲಿ ಇಲ್ಲ, ಅವಳು ಬೇರೆ ಮನೆ ಮಾಡಿದಾರೆ ಅಂತ ಕಾಣುತ್ತೆ. ಅಲ್ವೋ, ಬೀದಿ ಹುಡುಕಿದ್ರು ಆ ಹುಡುಗಿ ನಮಗ್ ಸಿಗ್ತಾ ಇಲ್ವಲ್ಲ? ನಾವು ಹುಡುಕದ್ವಲ್ಲ, ಸಿಗ್ಲಿಲ್ಲ. ಏನ್ ಮಾಡೋದು? ಸ್ವಾಮೀಜಿ ಹೇಳಿದ ಕೆಲ್ಸ ಮಾಡ್ದೆ ಹಿಂತಿರುಗ್ ಕೊಡ್ದು. ಹೌದು, ಆ ಚಾಮುಂಡಿನ ಸಾಯಿಸಿ ಅವ್ರು ಶವ ತಗೊಂಡೋಗಿ ನಮ್ ಸ್ವಾಮೀಜಿ ಕಾಲ ಹತ್ರ ಹಾಕ್ಬೇಕು. ಅಲ್ಲೂರು, ಆ ಹುಡುಗಿ ಈಗ ಎಲ್ಲಿ ಸಿಗ್ತಾಳೆ ಅಂತ? ಅಗೋ ಅಲ್ಲೋಡ್ರು,
ಚಾಮುಂಡಿ ನೀನಿಲ್ಲಿ ನಾನು ಎಲ್ಲಾ ಕಡೆನೂ ಇರ್ತೀನಿ. ಹೌದಾ? ಮನೆಗೆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬಿಡ್ತೀನಾ? ಹತ್ತು ಹತ್ತು ಹತ್ತಮ್ಮ ಹತ್ತಮ್ಮ. ನೋಡು ಏನಾಗಿದೆ ನೋಡು. ಎಲ್ಲೋ ಚಾಮುಂಡಿನೇ ಸ್ವಾಮಿ, ಬಂಗಾರದ ಕೊಡ ಸಿಗತ್ತೆ ಅಂತ ನಾನ್ ಸಂತೋಷವಾಗಿದ್ರೆ ಚಿಕ್ಕ ಚಿಪ್ ಕೊಟ್ಬಿಟ್ರು ಸ್ವಾಮಿ ಇನ್ಕಮ್ ಟ್ಯಾಕ್ಸ್ ನವರು. ನನ್ನ ಮನೇನ ಸಾರಿಸಿಟ್ಬಿಟ್ಟಿದ್ದಾರೆ ಸ್ವಾಮಿ, ನನ್ನ ಕಾಪಾಡಿ. ಬಾಯ್ ಮುಚ್ಚೋ. ನನ್ನ ಶಿಷ್ಯರು ಹೇಗ್ ಸತ್ರು ಅಂತ ತಿಳಿದೆ ನಾನು ಒದ್ದಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದ ಒಳ್ಳೆ ಕುಂಬಾರ ಹುಳ ಕೊರ್ದ ಕೊರಿಯೋಕೆ. ಹುಳಾನ್ರಿ, ತಿಂಗಡೇನ್ರಿ, ಸುಳ್ಳೇನ್ರಿ, ನೀವೇನ್ ಬೇಕಾದ್ರನ್ರಿ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ತಗೊಂಡಿರೋ ಹಣ ನನಗ್ ಸಿಗೋಗ ಮಾಡಿ ಗುರುವೇ. ನೀವ್ ಹೊಡೀರಿ, ಬಡೀರಿ, ಬೇಕಾದ್ರೆ ಸಾಯ್ದು ಬಿಡ್ರಿ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ ಗುರುವೇ. ಹೋಗದೆ ಇದ್ರೆ ಇಲ್ಲೇ ಸಾಯಿ. ದಯ ಶಿಷ್ಯ ಸ್ವಾಮಿ, ಆ ಚಾಮುಂಡಿನ ಅವಳ ತಂದೆ ತಾಯಿನ ಹೇಳ್ಕೊಂಬನ್ನಿ. ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ಚಿತ್ತ ಸ್ವಾಮಿ. ಶಾಸ್ತ್ರಿಗಳೇ ಬಂದೆ ಸ್ವಾಮಿ. ಹರಿಕತೆ ಮಾಡೋಕ್ ಬರ್ಬೇಕಾಗಿದ್ ರಾಜಮ್ಮನವರು ಬರೋಕ್ಕಾಗಲ್ಲ ಅಂತ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಹೌದಾ? ಅಲ್ರಿ, ಈ ಬೆಟ್ಟಕ್ಕೆ ಬಂದ ಭಕ್ತರು ಯಾವತ್ತೂ ನಿರಾಶೆಯಿಂದ ಹಿಂತಿರುಗಿಲ್ಲ. ಎಲ್ಲ ಹರಿಕತೆ ಕೇಳ್ಬೇಕು ಅಂತಿದ್ದಾರೆ. ಏನ್ರಿ ಮಾಡೋದು? ಏನ್ ಮಾಡೋದು? ನಾನಿದ್ದೀನಲ್ಲ ತಾತ. ನೀನಾ? ಹೌದು, ನನ್ ಕಥೆನ ಇದುವರೆಗೂ ಎಷ್ಟೋ ಜನ ಹೇಳಿದ್ದಾರೆ. ಇವತ್ತು ನನ್ ಕಥೆನ ನಾನೇ ಹೇಳ್ತೀನಿ. ವೈಶಿಷ್ಟ್ಯವೇನೆಂದರೆ
ಜಗದಂಬೆ ರಾಜೇಶ್ವರಿ ಜಗದಂಬೆ ರಾಜೇಶ್ವರಿ ಶ್ರೀ ಚಾಮುಂಡಿ ವಿಶ್ವೇಶ್ವರಿ ಜಗದಂಬೆ ರಾಜೇಶ್ವರಿ ಮೂಕ ದೈತ್ಯನ ಕೊಂದು ಮೂಕಾಂಬೆಯಾಗಿ ತಾನೆಂದು ಧರೆಗೆ ಹರುಷವ ತಂದು ನಿಂದಿಹಳು ಎಂದೆಂದು ಚಂಡಮುಂಡ ಶಿರ ಚಂಡನಾಡಿದ ದೈತ್ಯರೆಲ್ಲರ ಧ್ವಂಸಗೈದಿಹ ಜಗದಂಬೆ ರಾಜೇಶ್ವರಿ ನಿಜ ಹೇಳು, ನಾನೇ ಅವಳನ್ನ ಕೈಯಾರ ಕೊಂದು ಬಂದಿದ್ದೆ. ಅದು ಹೇಗೆ ಬದುಕು ಬಂದ್ಲು ಹೇಳು. ಏಯ್! ನನ್ ಮಗಳನ್ನ ನೀನ್ ಸಾಯ್ಸಕ್ಕಾಯ್ತದ? ಮರ್ಯಾದೆಯ ಕಟ್ಬಿಚ್ಚು, ಇಲ್ದೆ ಹೋದ್ರೆ ತಲೆ ಮೇಲೆ ಬಂಡೆ ಬಿದ್ದು ಸತ್ತು ಹೋದ ನಿನ್ನ ಮಗಳು ಮತ್ತೆ ಹೇಗೆ ಬದಕ್ ಬಂದ್ಲು ಹೇಳು. ನನ್ನ ಮಗಳನ್ನ ಸಾಯಿಸಿದ್ರ ಪಾಪಿಗಳ ಬಿಡ್ತೋನಿ. ನನ್ನ ಮಗಳು ಬೆಟ್ಟದ ಮೇಲೆ ಹರಿಕತೆ ಮಾಡ್ತಿದ್ದಾಳೆ. ಇಂಥ ಮಹಾಶಕ್ತಿಯ ಪ್ರತಾಪವನ್ನು ನಿರ್ಲಕ್ಷಿಸಿದ ಮದೋನ್ಮತ್ತ ಮಹಿಷನ ದುರುಳತನವನ್ನು ಸಹಿಸಲಾಗದೆ ದೇವತೆಗಳೆಲ್ಲರೂ ಜಗನ್ಮಾತೆಯನ್ನು ಹೇಗೆ ಪ್ರಾರ್ಥಿಸಿದರೆಂದರೆ, ಕರುಣಾಕರಿ ಪರಮೇಶ್ವರಿ ಪಾಲಿಸು ದಯ ತೋರಿ, ಕರುಣಾಕರಿ ಶರಣಾಗಿ ಹಸುರ ಲೋಕದ ಭಯ ನೀಗಿಸು ಗೌರಿ, ಶರಣಾಗಿ ಭಯ ನೀಗಿಸು ಗೌರಿ, ಪಾಹಿ ಮಾ ಪಾಹಿ ಮಾ ಪಾಹಿ ಮಾ. ಈ ಪ್ರಕಾರವಾಗಿ ದೇವತೆಗಳ ಮೊರೆ ಕೇಳಿದ ಆ ಮಹಾದೇವಿಯು ದಿಗ್ದಿಗಂತಕ್ಕೆ ದಿವ್ಯ ತೇಜ ಮೈ ತಾಳಿದೆ, ರಣಚಂಡಿ ಕ್ಷಣ ಕ್ಷಣವು ರೌದ್ರಳಾಗುತ್ತಿದೆ. ಓಂಕಾರಿ ಶ್ರೀಂಕಾರಿ ಹೀಂಕಾರಿ ಓಂಕಾರ ದೇವಿಯಾದಳು ಉಗ್ರ ರೂಪಿಣಿ. ರಜತಗಿರಿ ಅಲ್ಲಾಡೆ ನಂದಿಕೇಶ್ವರ ಓಡೆ, ಈಶ್ವರನ ಕೆಂಗಣ್ಣು ಕಿಡಿಗಾರಿ, ಗತಿ ತಪ್ಪಿ ತಿರುಗುತ್ತಿರೆ ಗ್ರಹಚಾರಿ. ನೀನೇ ಬಂದ್ಯಾ? ಬಂದೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೋಸ್ಕರ ಮುಂಚೆ ಎಷ್ಟೋ ಸಾರಿ ಬಂದಿದ್ದೆ. ಈಗ ದುಷ್ಟ ಸಂಹಾರಕ್ಕಾಗಿ ಮತ್ತೆ ಬಂದಿದ್ದೇನೆ. ಅದೇ ನನ್ನ ಧರ್ಮ, ಅದೇ ಸಧರ್ಮ, ಅದೇ ಯುಗ ಧರ್ಮ. ದೌರ್ಭಾಗ್ಯರೇ, ಇಂದಿಗೆ ನಿಮ್ಮ ಪಾಪ ತುಂಬಿತು.
ಪಾರ್ವತಿ ಚಾಮುಂಡಿ ನನಗೆ ಮಗು ತಗೋಣ ನಡಿ. ಚಿಮ್ಮಿ ಹೊರ ಹೊಮ್ಮಿತು ರುಧಿರಧಾರೆ, ರುಧಿರಧಾರೆ, ರುಧಿರಧಾರೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಕೇಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಪ್ರಸೀದ ಪ್ರಸೀದ ಪ್ರಸೀದ. ತಾಯಿ ಚಾಮುಂಡಿ, ಇಷ್ಟು ದಿವಸ ನನ್ನ ಮನೆಯಲ್ಲಿ ನನ್ನ ಮಗಳಾಗಿದ್ದಿತ್ತು ನೀನೇನಮ್ಮ? ನಮಗಿದ್ದು ಒಬ್ಳು ಮಗಳನ್ನ ನಮ್ಮಿಂದ ಯಾಕೆ ದೂರ ಮಾಡಿದೆ? ಹೇಳು ತಾಯಿ, ಹೇಳು. ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ವೇದ ಮಂತ್ರಗಳಿಂದ ಅಭಿಷೇಕ ಮಾಡಿಸ್ಕೊಳ್ಳೋ ನೀನು ನನ್ನ ಮನೆಗೆ ನನ್ನ ಮಗಳಾಗಿ ಯಾಕೆ ಬಂದೆ ತಾಯಿ? ನಿನ್ನ ನೋಡೋದಿಕ್ಕೆ ಸಾವಿರಾರು ಜನ ಭಕ್ತರು ಬೆಟ್ಟ ಹತ್ತಿ ಬರ್ತಾರೆ. ಅಂತದ್ರಲ್ಲಿ ನನ್ನ ಮನೆಗೆ ನಿನ್ನನ್ನು ಯಾರು ಬರೋಕ್ ಹೇಳಿದ್ದು? ಇಷ್ಟು ದಿವಸ ಭಕ್ತಿಯಿಂದ ನಿನ್ನ ಪೂಜೆ ಮಾಡಿದ್ದಕ್ಕೆ ಇದೇನಾ ನೀನು ಕೊಟ್ಟ ಪ್ರತಿಫಲ? ಹೇಳು ಚಾಮುಂಡಿ, ನನ್ನ ಮಗಳಲ್ಲಿ ನನ್ನ ಮಗಳನ್ನ ಏನ್ ಮಾಡ್ದೆ ಹೇಳು ತಾಯಿ. ಹಾ, ನೀನ್ ಹೇಳೋದಿಲ್ಲ, ನೀನ್ ಹೇಳೋದಿಲ್ಲ. ರಕ್ತವನ್ನೇ ಆಹಾರವಾಗಿ ಕುಡಿಯೋ ರಕ್ತಕಾರಿ ನೀನು. ನನ್ನ ಮಗಳ ರಕ್ತ ಎಲ್ಲಿ ನಿನಗೆ ಸಾಕಾಗತ್ತೆ? ಬೇಡ ತಾಯಿ, ನನ್ನ ರಕ್ತನು ಕುಡಿ, ನನ್ನ ರಕ್ತನು ಕುಡಿ. ಬೇಡ ಪಾರ್ವತಿ. ಚಾಮುಂಡಿ, ಬಂದ್ಯಾ ನನ್ ಕಂದ? ನಮ್ ಮಗು ಎಲ್ಲಿ ಸಿಕ್ತು? ಈ ಮಗು ತಲೆಗೆ ಏಟ್ ಬಿದ್ದು ಜ್ಞಾನ ತಪ್ಪಿ ಒಂದ್ ಕಡೆ ಬಿದ್ದಿತ್ತು. ನಮ್ ಮನೆ ಕರ್ಕೊಂಡು ಹೋಗಿ ಔಷಧಿ ಎಲ್ಲ ಕೊಡ್ಸಿದ್ವು. ಇವತ್ತು ಎಚ್ಚರ ಆಗಿ ವಿವರ ಎಲ್ಲ ಹೇಳ್ತು. ನಿಮ್ ಮನೆ ಕರ್ಕೊಂಡು ಹೋಗಿದ್ವು, ನೀವ್ ಅಲ್ಲಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಈ ಕಲಿಗಾಲದಲ್ಲಿ ಆ ತಾಯಿನ ಕೇವಲ ಕಲ್ಲಿನ ವಿಗ್ರಹ ಅಂತ ತಿಳ್ಕೊಂಡಿರೋ ಅಜ್ಞಾನಿಗಳಿಗೆ ಜ್ಞಾನೋದಯ ಮಾಡೋದಕ್ಕೆ ಬಂದಿದ್ದಾಳೆ. ಆ ತಾಯಿ ಕಥೆ ಕೇಳಿದವರಿಗೆ, ನಾಮಸ್ಮರಣೆ ಮಾಡಿದವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಸನ್ಮಂಗಳ ಉಂಟು ಮಾಡ್ತಾರೆ.